ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಭಾರೀ ನಿರಾಸೆ ಎದುರಾಗಿದೆ. ರಾಜ್ಯದಲ್ಲಿ ತೆಂಗಿನ ಸಂಸ್ಕರಣೆ ಹಾಗೂ ರಫ್ತಿಗೆ ಒತ್ತನ್ನು ನೀಡಲಾಗಿದೆ. ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಭಾರೀ ನಿರಾಸೆ ಉಂಟಾಗ್ತಾ ಇದೆ. ರಾಜ್ಯದಲ್ಲಿ ತೆಂಗಿನ ಸಂಸ್ಕರಣೆ ಹಾಗೂ ರಫ್ತಿಗೆ ಒತ್ತನ್ನು ನೀಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಒಟ್ಟು 3 ಕೋಟಿ ಜನರಿಗೆ ಕೇಂದ್ರದ ಪರಿಹಾರ ಸಿಗಲಿದೆ. 3 ಕೋಟಿಯಲ್ಲಿ 1 ಕೋಟಿ ರೈತರು ಕೂಡ ಸೇರಿದ್ದಾರೆ. ತೆಂಗಿನ ಉತ್ಪಾದನೆಯ ಹೆಚ್ಚಳಕ್ಕೆ ಪ್ರೋತ್ಸಾಹವನ್ನ ನೀಡಲಾಗಿದೆ. ಆದರೆ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಈ ಬಾರಿಯ ಬಜೆಟ್ನಲ್ಲಿ ನೋ ಟಾಕ್ಸ್. ಹೀಗಾಗಿ ಸಾಕಷ್ಟು ನಿರಾಸೆ ಕೂಡ ಉಂಟಾಗಿರುವಂಥದ್ದು. ಕರ್ನಾಟಕ ಕೇರಳ ಕರಾವಳಿಯಲ್ಲಿ ಆಮೆ ಕಾರಿಡಾರ್ ಮಾಡೋದಾಗಿ ಇದ್ರ ಬಗ್ಗೆ ಕೂಡ ಒಂದು ಪ್ರಸ್ತಾಪಿಸಲಾಗಿದೆ. ಆದರೆ ಬೇರೆ ಬೇರೆ ಯೋಜನೆಗಳು, ಈಗ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು ಅಥವಾ ಮಹದಾಯಿ ಯೋಜನೆ ಆಗಿರ್ಬೋದು, ಕೃಷ್ಣ ಭದ್ರಾ ಈ ರೀತಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಈ ಬಾರಿ ಆದರೂ ಈ ಬಗ್ಗೆ ಪ್ರಸ್ತಾಪ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಯಾವುದೇ ರೀತಿ ಈ ಬಾರಿಯೂ ಕೂಡ, ಅಂದರೆ ಕಳೆದ ಬಾರಿ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ 2023-24ರಲ್ಲೇ ಆಗಿತ್ತು ಬಿಡುಗಡೆ, ಅಂದರೆ ಮಂಡನೆ ಆಗಿತ್ತು. ಆದರೆ ಈವರೆಗೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಆದರೂ ಈ ಬಗ್ಗೆ ಮಾತಾಡ್ತಾರೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಇತ್ತು ಕರ್ನಾಟಕಕ್ಕೆ. ಹಾಗೆ 9 ರೈಲ್ವೆ ಯೋಜನೆಯ ನಿರೀಕ್ಷೆಯಲ್ಲಿತ್ತು ಕರ್ನಾಟಕ. ಆದರೆ ಘೋಷಣೆ ಆಗಿರೋದು ಮಾತ್ರ 2 ಮಾತ್ರ. ಸೊ ಹೀಗಾಗಿ ಕರ್ನಾಟಕಕ್ಕೆ ಭಾರಿ ನಿರಾಸೆ ಆಗಿರುವಂಥದ್ದು.